ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 29ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಇತ್ತು, ಆದರೂ ಕೂಡ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ 100 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 25,150ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರೆಕಾರ್ಡ್ ಹೈ ಹತ್ರ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 350 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ಫ್ಲಾಟ್ ಆಗಿತ್ತು. ಕೇವಲ 9 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ 25,000ದ ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಕ್ಸಸ್ಫುಲ್ ಆಗಿ ಟ್ರೇಡ್ ಆಗ್ತದೆ. 25,300ರವರೆಗೂ ನಿಫ್ಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಟಾಪ್ ಗೇನರ್ ಆಗಿತ್ತು. 4% ಗೇನ್ ಟಾಟಾ ಮೋಟಾರ್ಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬಜಾಜ್ ಟ್ವಿನ್ಸ್ ಈ ಎರಡು ಸ್ಟಾಕ್ಗಳಲ್ಲಿ ತುಂಬಾನೇ ಕರೆಕ್ಷನ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಬಜಾಜ್ ಫಿನ್ಸರ್, ಬಜಾಜ್ ಫಿನಾನ್ಸ್ ಎರಡೂ ಕೂಡ ಆಲ್ಮೋಸ್ಟ್ 2.5% ಗೇನ್ ಆಗಿದೆ. ಇದಕ್ಕೆ ರೀಸನ್ ಬರ್ತಿರುವಂಥ ಬಜಾಜ್ ಹೌಸಿಂಗ್ ಫಿನಾನ್ಸ್ನ IPO ಆಗಿರುತ್ತೆ. ಸೊ RBI 2025ರ ಸೆಪ್ಟೆಂಬರ್ನ ವೇಳೆಗೆ ಟಾಪ್ ಲೇಯರ್ NBFC ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸ್ ಅನ್ನು ತಂದಿದ್ರು. ಸೊ ಅದರ ಪ್ರಕಾರ 2025ರ ಸೆಪ್ಟೆಂಬರ್ನ ವೇಳೆಗೆ ಬಜಾಜ್ ಹೌಸಿಂಗ್ IPO ಬರಬೇಕಾಗಿತ್ತು. ಅದನ್ನು ಅವರು 2024ರ ಸೆಪ್ಟೆಂಬರ್ನಲ್ಲೇ ತರ್ತಿದ್ದಾರೆ. ಸೊ ಸೆಪ್ಟೆಂಬರ್ ಫಸ್ಟ್ ಹಾಫ್ನಲ್ಲೇ IPO ಬರ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಇದೆ. ಅಂದರೆ ಸೆಪ್ಟೆಂಬರ್ 15ರ ಒಳಗಡೆ ಬಜಾಜ್ ಹೌಸಿಂಗ್ ಫಿನಾನ್ಸ್ನ IPO ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. 7,000 ಕೋಟಿಯ IPO ಆಗಿರುತ್ತೆ. ಒಂದು ದೊಡ್ಡ ಸೈಜ್ನೊಂದಿಗೆ IPO ಬರ್ತಿದೆ. ಇದರಲ್ಲಿ 4,000 ಕೋಟಿಯ ಫ್ರೆಶ್ ಇಶ್ಯೂ ಇದೆ. ಹಾಗೆ 3,000 ಕೋಟಿಯ ಆಫರ್ ಫಾರ್ ಸೇಲ್ ಕೂಡ ಇರುತ್ತೆ. ಹಾಗೆ ಬಜಾಜ್ ಹೌಸಿಂಗ್ IPOನ ಪ್ರೈಸ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಆದರೂ ಕೂಡ 41 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಪ್ರೈಸ್ ಫಿಕ್ಸ್ ಆದಮೇಲೆ ಕರೆಕ್ಟ್ ಆದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ BPCLನಲ್ಲಿ ಕೂಡ ಇವತ್ತು 2.5% ಗೇನ್ ನೋಡೋದಕ್ಕೆ ಸಿಕ್ತು. ಬ್ರಿಟಾನಿಯಾ ಕೂಡ 2% ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಗ್ರಾಸಿಮ್ ನೋಡೋದಕ್ಕೆ ಸಿಕ್ತು. 1.5% ಕರೆಕ್ಷನ್ ಗ್ರಾಸಿಮಲ್ಲಿ ನೋಡೋದಕ್ಕೆ ಸಿಗ್ತದೆ. M&M ಕೂಡ 1.5% ಕರೆಕ್ಟ್ ಆಯಿತು. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. JSW ಸ್ಟೀಲ್ 1% ಕರೆಕ್ಟ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಲ್ಲಿ ಕೂಡ 1% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿಯ ಸ್ಟ್ರಾಂಗ್ ಮೊಮೆಂಟಮ್ಗೆ ಒನ್ ಆಫ್ ದ ರೀಸನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಆಗಿರುತ್ತೆ. ಟಾಟಾ ಮೋಟಾರ್ಸ್ 4% ಗೇನ್ ಆಗಿದ್ರು ಕೂಡ ರಿಲಯನ್ಸ್ನ 1.5% ಅಪ್ಸೈಡ್ ಏನಿದೆ ನಿಫ್ಟಿಯ ಪಾಯಿಂಟ್ಸ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡಿರುತ್ತೆ. ಯಾಕೆಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ 10% ವೆಯ್ಟೇಜ್ ಅನ್ನು ನಿಫ್ಟಿಯಲ್ಲಿ ಹೊಂದಿದೆ. ಆದ್ರಿಂದ ರಿಲಯನ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಸೊ ಇವತ್ತು ರಿಲಯನ್ಸ್ ಇಂಡಸ್ಟ್ರಿಯ 47ನೇ ಆನ್ಯುವಲ್ ಜನರಲ್ ಮೀಟಿಂಗ್ ಇತ್ತು. ಸಾಕಷ್ಟು ಅನೌನ್ಸ್ಮೆಂಟ್ಗಳು ರಿಲಯನ್ಸ್ ಚೇರ್ಮನ್ನ ಕಡೆಯಿಂದ ಬಂದಿದೆ. ಸೊ ಮೊದಲನೇದಾಗಿ ಬೋನಸ್. ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಿಲಯನ್ಸ್ ಬೋನಸ್ನೊಂದಿಗೆ ಬರ್ತಾರೆ ಅಂತ. 1:1 ಬೋನಸ್ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ. ಸೆಪ್ಟೆಂಬರ್ 5ಕ್ಕೆ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಬೋನಸ್ನ ಬಗ್ಗೆ ಡಿಸ್ಕಷನ್ಸ್ಗಳು ಆಗುತ್ತೆ. ಲಿಕ್ವಿಡಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ರಿಲಯನ್ಸ್ನ ಮ್ಯಾನೇಜ್ಮೆಂಟ್ ಈ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಈಗ ರಿಲಯನ್ಸ್ 3,000 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. 1:1 ಬೋನಸ್ ಅನೌನ್ಸ್ ಆದಾಗ ಪ್ರೈಸ್ 50% ಅಡ್ಜಸ್ಟ್ ಆಗುತ್ತೆ. ಅಂದರೆ 1,500ಕ್ಕೆ ಬರುತ್ತೆ. ಯಾರ ಹತ್ರ ಒಂದು ರಿಲಯನ್ಸ್ನ ಶೇರ್ ಇರುತ್ತೆ ಅವ್ರಿಗೆ ಇನ್ನೊಂದು ಅಡಿಷನಲ್ ಶೇರ್ ಕ್ರೆಡಿಟ್ ಆಗುತ್ತೆ. ಸೊ ಬೋನಸ್ನಿಂದ ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಬಟ್ ಈ ನ್ಯೂಸ್ನಿಂದ ಸ್ಟಾಕ್ ಏನಾದರೂ ಗೇನ್ ಆದರೆ ಅದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಇನ್ನೂ ಕೂಡ ಬೋನಸ್ನ ಬಗ್ಗೆ ಡಿಸಿಷನ್ಸ್ ಬಂದಿಲ್ಲ. ಸೆಪ್ಟೆಂಬರ್ 5ಕ್ಕೆ ಇದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಯಾವ ಒಂದು ರೇಷಿಯೋನಲ್ಲಿ ಬೋನಸ್ ಅನೌನ್ಸ್ ಮಾಡ್ತಾರೆ ಅದು ಕೂಡ ಸೆಪ್ಟೆಂಬರ್ 5ಕ್ಕೆ ಗೊತ್ತಾಗುತ್ತೆ. ಸೊ 2017ರಲ್ಲಿ ಇವರು 1:1 ರೇಷಿಯೋನಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ರು. ಸೊ ಅದಾದ್ಮೇಲೆ ಈಗ 7 ವರ್ಷದ ನಂತರ ಮತ್ತೆ ಬೋನಸ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಮುಖೇಶ್ ಅಂಬಾನಿ ಅವರು ಮಾತಾಡ್ತಾ ತಮ್ಮ ಎಲ್ಲಾ ಬಿಸ್ನೆಸ್ ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೆಚ್ಚಾಗಿ ಬಳಸ್ತೀವಿ ಅಂತ ಹೇಳಿದ್ದಾರೆ. ಮೇಜರ್ ಆಗಿ ಅವರ ಗ್ರೀನ್ ಎನರ್ಜಿ ಬಿಸ್ನೆಸ್ ಮತ್ತೆ ಜಿಯೋ ಟೆಲಿಕಾಂ ನಲ್ಲಿ ಹೆಚ್ಚಿನ ಒಂದು AI ನ ಬಳಕೆ ಆಗುತ್ತೆ. ಹಾಗೆ ಒಂದು AI ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಕೂಡ ರಿಲಯನ್ಸ್ ಪ್ರಯತ್ನವನ್ನ ಪಡ್ತಿದ್ದಾರೆ. ಒಂದು ಟೆಕ್ ಕಂಪನಿಯಾಗಿ ಎಮರ್ಜ್ ಆಗುವಂತ ಪ್ಲಾನ್ಸ್ ಗಳು ಕೂಡ ಕಾಣಿಸ್ತಿದೆ. ಇದರ ಜೊತೆಯಲ್ಲಿ ದೀಪಾವಳಿ ವೇಳೆಗೆ ಜಿಯೋ AI ಕ್ಲೌಡ್ ಅನ್ನ ಲಾಂಚ್ ಮಾಡುವಂತ ಪ್ಲಾನ್ಸ್ ಅನ್ನ ಹೊಂದಿದ್ದಾರೆ. ಸೊ ಈಗ ನಮಗೆ ಗೂಗಲ್ ಡ್ರೈವ್ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ನಾವು ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಸೇವ್ ಮಾಡ್ತೀವಿ. ಸೊ ಗೂಗಲ್ ಲಿಮಿಟೆಡ್ ಫ್ರೀ ಸ್ಟೋರೇಜ್ ಸ್ಪೇಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅದಾದ್ಮೇಲೆ ನಾವು ನಮ್ಮ ಡಾಕ್ಯುಮೆಂಟ್ಸ್, ವಿಡಿಯೋಸ್ ಅನ್ನ ಸೇವ್ ಮಾಡಬೇಕು ಅಂದ್ರೆ ಸೊ ಪೇಮೆಂಟ್ ಅನ್ನ ಮಾಡಿ ಅಡಿಷನಲ್ ಸ್ಟೋರೇಜ್ ಅನ್ನ ಪಡ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ಜಿಯೋ ಕೂಡ AI ಕ್ಲೌಡ್ ಅನ್ನ ಲಾಂಚ್ ಮಾಡ್ತಿದ್ದಾರೆ. ಜಿಯೋ ಯೂಸರ್ಸ್ ಗಳಿಗೆ 100 GB ಫ್ರೀ ಸ್ಟೋರೇಜ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಜಿಯೋ ಕಸ್ಟಮರ್ಸ್ ಗಳನ್ನ ಹೋಲ್ಡ್ ಮಾಡ್ಕೊಳ್ಳುವ ಅಥವಾ ರಿಟೇನ್ ಮಾಡ್ಕೊಳ್ಳುವ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಸೊ ಜಿಯೋ ಕಸ್ಟಮರ್ಸ್ ಗಳಿಗೆ 100 GB ಫ್ರೀ ಸ್ಟೋರೇಜ್ ಸಿಗೋದ್ರಿಂದ ಸೊ ಅವರು ಜಿಯೋ ಸಿಮ್ ಅನ್ನೇ ಬಳಸ್ತಾರೆ ಅನ್ನುವಂಥ ಒಂದು ಉದ್ದೇಶ ಕೂಡ ಆಗಿರುತ್ತೆ. ಹಾಗೆ ಜಿಯೋ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾರ್ಕೆಟ್ ಶೇರ್ ಅನ್ನು ಕ್ಯಾಪ್ಚರ್ ಮಾಡುತ್ತೆ ಅಂತ ಮುಖೇಶ್ ಅಂಬಾನಿ ಅವರು ಕಾನ್ಫಿಡೆಂಟ್ ಆಗಿ ಇದ್ದಾರೆ. ಜಿಯೋ ಫಾಸ್ಟ್ ಆಗಿ ತಮ್ಮ ಜಿಯೋ 5G ನೆಟ್ವರ್ಕ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಈಗ ಸಾಕಷ್ಟು ಜನ ಇನ್ನೂ ಕೂಡ 4G ಬಳಕೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 5G ಯೂಸರ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ತಾರೆ. ಆದ್ರಿಂದ ನಾವು ಫಾಸ್ಟ್ ಆಗಿ 5G ನೆಟ್ವರ್ಕ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದೀವಿ.
5G ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡುವಂತ ಎಲ್ಲ ಪ್ಲಾನ್ಸ್ ಇದೆ ಅಂತ ಅವರು ಹೇಳಿದ್ದಾರೆ. ಮೊದಲನೇ ಸೋಲಾರ್ ಗಿಗಾ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡುವಂತ ಪ್ಲಾನ್ಸ್ ಇದೆ. 2024ರಲ್ಲಿ ಈ ಒಂದು ಗಿಗಾ ಫ್ಯಾಕ್ಟರಿ ಕಮಿಷನ್ ಆಗುತ್ತೆ. ಹಾಗೆ 2025ರ ಫಸ್ಟ್ ಹಾಫ್ ನಿಂದ ಸೋಡಿಯಂ ಅಯಾನ್ ಸೆಲ್ಗಳ ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ 2026ರಲ್ಲಿ ಲಿಥಿಯಂ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗು ಕೂಡ ರಿಲಯನ್ಸ್ ಕೈ ಹಾಕ್ತಾರೆ. ಸೊ ಓವರ್ ಆಲ್ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ ಕೂಡ ಸಾಕಷ್ಟು ಅನೌನ್ಸ್ಮೆಂಟ್ ಬರ್ತಿರೋದು ಕಾಣಿಸ್ತಿದೆ. ಸೊ ರಿಲಯನ್ಸ್ ಸಾಕಷ್ಟು ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಹಾಗೆ ಗ್ರೋತ್ ಸ್ಟೋರಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ ಹೋಲ್ಡರ್ಸ್ ಆಗಿದ್ರೆ ಖಂಡಿತವಾಗ್ಲೂ ಶೇರ್ಸ್ ಗಳನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ನೀವು ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಬೋನಸ್ ಇಶ್ಯೂ ಬಂದ್ಮೇಲೂ ಕೂಡ ರಿಲಯನ್ಸ್ ನಲ್ಲಿ ಇನ್ನಷ್ಟು ಮೊಮೆಂಟಮ್ ಬರುವಂತ ಚಾನ್ಸಸ್ ಇದೆ. ಸೊ ನಿನ್ನೆ ರಿಲಯನ್ಸ್ ಮತ್ತೆ ಡಿಸ್ನಿ ಮರ್ಜರ್ಗೆ CCIನ ಕಡೆಯಿಂದ ಅಪ್ರೂವಲ್ ಬಂದಿತ್ತು. ಈ ಒಂದು ನ್ಯೂಸ್ನಿಂದ TV18 ಬ್ರಾಡ್ಕಾಸ್ಟ್ ನೆಟ್ವರ್ಕ್ 18 ಸ್ಟಾಕ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಕಂಪನಿಗಳಲ್ಲಿ ಕೂಡ ರಿಲಯನ್ಸ್ನ ಇನ್ವೆಸ್ಟ್ಮೆಂಟ್ ಇದೆ. ಈಗ ಡಿಸ್ನಿ ಜೊತೆಯಲ್ಲಿ ಮರ್ಜ್ ಆದಾಗ ಟೋಟಲ್ ಟಿವಿ ಚಾನೆಲ್ಗಳ ನಂಬರ್ ಏನಿದೆ ಅದು 120ಕ್ಕೆ ಇನ್ಕ್ರೀಸ್ ಆಗುತ್ತೆ. ಸೊ ಎರಡು ಜಾಯಿಂಟ್ ವೆಂಚರ್ಸ್ಗಳು ಸೇರಿ ಜಿ ಎಂಟರ್ಟೈನ್ಮೆಂಟ್ ಹಾಗೇನೆ ಸೋನಿಗೆ ಒಂದು ಟಫ್ ಕಾಂಪಿಟೇಷನ್ ಅನ್ನ ಕೊಡ್ತಾರೆ. ಈ ರೀಸನ್ ನಿಂದ ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ ನಲ್ಲಿ 2% ಡೌನ್ ಸೈಡ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಜಿ ಮತ್ತೆ ಸೋನಿ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸ್ತಿದ್ದಾರೆ. ಆ ಒಂದು ಮರ್ಜರ್ ಕೂಡ ಸಕ್ಸಸ್ಫುಲ್ ಆದ್ರೆ ರಿಲಯನ್ಸ್ ಮತ್ತೆ ಸ್ಟಾರ್ನ ಜಾಯಿಂಟ್ ವೆಂಚರ್ ಜಿ ಎಂಟರ್ಟೈನ್ಮೆಂಟ್ ಮತ್ತೆ ಸೋನಿಯಾ ಮರ್ಜ್ ಎಂಟಿಟಿಯ ನಡುವೆ ಒಂದು ಟಫ್ TRP ಕಾಂಪಿಟೇಷನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಗೆ 4,469 ಕೋಟಿಯ ದೊಡ್ಡ ಒಂದು ಆರ್ಡರ್ ಸಿಕ್ಕಿದೆ. ಸೊ ಈ ರೀತಿಯ ಆರ್ಡರ್ನ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಯೂಶಲಿ ನಮಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯ ಒಂದು ಮೊಮೆಂಟಮ್ ಜೀನಸ್ ಪವರ್ ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಕಳೆದ ಒಂದು ತಿಂಗಳಲ್ಲಿ 11,000 ಕೋಟಿಯಷ್ಟು ಆರ್ಡರ್ ಜೀನಸ್ ಪವರ್ಗೆ ಬಂದಿದೆ. ಕಂಪನಿ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಈಗ ಟೋಟಲ್ ಆರ್ಡರ್ ಬುಕ್ 32,500 ಕೋಟಿ ನೋಡೋದಕ್ಕೆ ಸಿಗ್ತದೆ. KEC ಇಂಟರ್ನ್ಯಾಷನಲ್ ನಲ್ಲಿ ಕೂಡ ಬೆಳಗಿನ ಸೆಷನ್ ನಲ್ಲಿ 10% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ 4% ಗೇನ್ ನೊಂದಿಗೆ KEC ಇಂಟರ್ನ್ಯಾಷನಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಕೂಡ ಆರ್ಡರ್ಸ್ ಆಗಿರುತ್ತೆ. KEC ಇಂಟರ್ನ್ಯಾಷನಲ್ ಕೂಡ ಕಂಟಿನ್ಯೂಸ್ ಆರ್ಡರ್ ಗಳನ್ನ ಪಡ್ಕೋತಿದ್ದಾರೆ. ಈಗ ಕೂಡ 1,171 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿದೆ. UAE ಮತ್ತೆ ಸೌದಿ ಅರೇಬಿಯಾನಲ್ಲಿ ಟ್ರಾನ್ಸ್ಮಿಷನ್ ಲೈನ್ಗಳನ್ನು ಅಳವಡಿಸುವುದಕ್ಕೆ ಒಂದು ಆರ್ಡರ್ KEC ಇಂಟರ್ನ್ಯಾಷನಲ್ಗೆ ಸಿಕ್ಕಿದೆ. ಸೊ ಈ ಕಂಪನಿ ಕೂಡ ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಹೊಂದಿದ್ದಾರೆ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಖಂಡಿತವಾಗ್ಲೂ ಈ ಒಂದು ಕಂಪನಿಯನ್ನು ಕೂಡ ಕಂಟಿನ್ಯೂ ಮಾಡಬಹುದಾಗುತ್ತೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಸೆಬಿಯ ಒಂದು ಶೋಕಾಸ್ ನೋಟಿಸ್ನ ರೀಸನ್ನಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಇವತ್ತು ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. 3% ಗೇನ್ ಪೇಟಿಎಂನಲ್ಲಿ ನೋಡೋದಕ್ಕೆ ಸಿಕ್ತು. ಪೇಟಿಎಂಗೆ ಫೈನಾನ್ಸ್ ಮಿನಿಸ್ಟ್ರಿ ಕಡೆಯಿಂದ ಡೌನ್ ಸ್ಟ್ರೀಮ್ ಇನ್ವೆಸ್ಟ್ಮೆಂಟ್ಗೆ ಅಪ್ರೂವಲ್ ಸಿಕ್ಕಿದೆ. ಪೇಟಿಎಂ ಪೇಮೆಂಟ್ ಸರ್ವಿಸಸ್ ಮತ್ತೆ ಪೇಮೆಂಟ್ ಆಗ್ರಿಗೇಟರ್ ರೋಲ್ಗೆ ಅಪೀಲ್ ಅನ್ನ ಮಾಡುವಂತ ಚಾನ್ಸಸ್ ಇದೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಪೇಟಿಎಂ ಯಾವಾಗೆಲ್ಲ ರಿಕವರ್ ಆಗುತ್ತೆ ಆಗ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಬರ್ತಿರುತ್ತೆ. ನೋಡಬೇಕಾಗುತ್ತೆ ಈ ಬಾರಿ ಪೇಟಿಎಂನಲ್ಲಿ ಒಂದು ರಿಕವರಿ ಬರುತ್ತಾ ಅಂತ. ಬಟ್ ಈಗಲೂ ಕೂಡ UBS ಬ್ರೋಕರೇಜ್ 490ರ ಟಾರ್ಗೆಟ್ ಪ್ರೈಸ್ ಅನ್ನ ಪೇಟಿಎಂಗೆ ಕೊಡ್ತಿದ್ದಾರೆ. ಸೊ ಪೇಮೆಂಟ್ ಆಗ್ರಿಗೇಟರ್ ಲೈಸೆನ್ಸ್ ಅನ್ನ ಕಂಪನಿ ಪಡ್ಕೊಂಡ್ರು ಕೂಡ RBIನ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಗಳಿಂದ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು ಅನ್ನೋದು UBSನ ವ್ಯೂ ಆಗಿರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಪ್ರೀಮಿಯರ್ ಎನರ್ಜೀಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 7.2 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. NII ಕ್ಯಾಟಗರಿ 50 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 212 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ದೊಡ್ಡ ಸೈಜ್ನ IPO ಆಗಿತ್ತು. ಎಂಪ್ಲಾಯಿ ಕ್ಯಾಟಗರಿ ಕೂಡ 11 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 75 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಪ್ರೀಮಿಯಂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. 407 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು 90% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOನಿಂದ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಅನ್ನ ಪಡ್ಕೋಬಹುದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಬೆಟ್ ಈ ಕಂಪನಿ ಆಗುತ್ತೆ. ಸೋಲಾರ್ ಮಾಡ್ಯೂಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಕೋ ಮೊಬಿಲಿಟಿನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 9 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿಯಲ್ಲಿ 23.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. QIB 2ನೇ ದಿನ ಕೂಡ ಹೆಚ್ಚಿನ ಅಪ್ಲಿಕೇಶನ್ಸ್ಗಳೆಲ್ಲ ಹಾಕಿಲ್ಲ. ಆಗಸ್ಟ್ 30 ಕೊನೆ ದಿನ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. 50% ಅರೌಂಡ್ ಅಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗುತ್ತೆ. ಸ್ಟೈಲ್ ಬಜಾರ್ನ IPO ಆಗಸ್ಟ್ 30 ಶುಕ್ರವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಐ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಡೀಟೇಲ್ ವಿಡಿಯೋನ ನೀವು ನೋಡ್ಬೋದಾಗುತ್ತೆ. IRDA ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ ಒಂದು ತಿಂಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಸ್ಲೋ ಆಗಿ ಸ್ಟಾಕ್ ಸ್ವಲ್ಪ ರಿಕವರ್ ಆಗ್ತದೆ. ಹಾಗೆ IRDA ಬೋರ್ಡ್ 4,500 ಕೋಟಿಯ ಫಂಡ್ ರೈಸರ್ಗೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈಕ್ವಿಟಿ ರೂಟ್ ನ ಮೂಲಕ ಈ ಒಂದು ಫಂಡ್ ರೈಸರ್ ಆಗುತ್ತೆ. ಈಕ್ವಿಟಿ ರೂಟ್ ಅಂದಾಗ ಸಾಕಷ್ಟು ರೂಟ್ಸ್ ಇದೆ. ಸೊ ಕಂಪನಿ ಈಗಷ್ಟೇ IPOನ ತಂದಿದ್ದಾರೆ. ಸೊ FPOನ ತರುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. FPO ಅಂದಾಗ ಅಡಿಷನಲ್ ಅಮೌಂಟ್ ಅನ್ನ ರೈಸ್ ಮಾಡಬೇಕು ಅಂದಾಗ ಇನ್ನಷ್ಟು ಶೇರ್ಸ್ ಗಳನ್ನ ಅವರು ಇನ್ವೆಸ್ಟರ್ಸ್ ಗಳಿಗೆ ಕೊಡಬಹುದಾಗುತ್ತೆ. ಅದರ ಜೊತೆಯಲ್ಲಿ QIP ಪ್ಲಾನ್ಸ್ ಅನ್ನ ಕೂಡ
ಮಾಡ್ಬೋದಾಗುತ್ತೆ. QIP ಅಂದಾಗ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗಳಿಗೆ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಶೇರ್ಸ್ಗಳನ್ನು ಇಶ್ಯೂ ಮಾಡ್ಬೋದು. ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ಶೇರ್ಗಳನ್ನು ಅಲಾಟ್ ಮಾಡ್ಬೋದಾಗುತ್ತೆ. ಹಾಗೆ ರೈಟ್ ಇಶ್ಯೂ ತರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ರೈಟ್ ಇಶ್ಯೂ ಅಂದಾಗ ಈಗ ಆಲ್ರೆಡಿ ನೀವು IRDA ಇನ್ವೆಸ್ಟರ್ ಆಗಿದ್ರೆ ನಿಮ್ಮ ಹತ್ರ IRDA 10 ಶೇರ್ಸ್ ಇದ್ರೆ ನಿಮಗೆ 2 ಶೇರ್ಗಳನ್ನು ಕಡಿಮೆ ಪ್ರೈಸ್ನಲ್ಲಿ ಅವರು ಇಶ್ಯೂ ಮಾಡ್ಬೋದಾಗುತ್ತೆ. ಸೊ ಇಷ್ಟು ರೂಟ್ಗಳ ಮೂಲಕ ಫಂಡ್ ರೈಸಿಂಗ್ ಮಾಡುವಂಥ ಚಾನ್ಸ್ ಇದೆ. ಯಾವ ಒಂದು ರೂಟ್ನ ಮೂಲಕ ಫಂಡ್ ರೈಸಿಂಗ್ ಅನ್ನ ಮಾಡ್ತೀವಿ ಅಂತ ಅವರು ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ಸ್ ಬರ್ಬೋದು. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು 2.5% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ AGR ಡ್ಯೂ ರಿಲೇಟೆಡ್ ಹಿಯರಿಂಗ್ ಏನಿದೆ, ಸೊ ಅದರ ಬಗ್ಗೆ ವಾದ ವಿವಾದ ಆಗಸ್ಟ್ 30ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತೆ. ಅದೇ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. AGR ರಿಲೀಫ್ ಏನಾದರೂ ವೊಡಾಫೋನ್ ಐಡಿಯಾಗೆ ಸಿಕ್ಕಿದ್ರೆ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಆದ್ರಿಂದ ಸಿಟಿ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿ 22ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ಅವರು ಈ ಟಾರ್ಗೆಟ್ ಅನ್ನು ಕೊಡುವಾಗ ಕ್ಲಿಯರ್ ಆಗಿ ಹೇಳಿದರೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ವೊಡಾಫೋನ್ ಐಡಿಯಾಗೆ ರಿಲೀಫ್ ಏನಾದರೂ ಸಿಕ್ಕಿದ್ರೆ ಮಾತ್ರ ಈ ಒಂದು ಟಾರ್ಗೆಟ್ ಅನ್ನ ವೊಡಾಫೋನ್ ಐಡಿಯಾ ರೀಚ್ ಮಾಡ್ಬೋದು ಅಂತ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.